ಹಲೋ ವಿದ್ಯಾರ್ಥಿಗಳು, ಈ ಒಂದು ವಿಡಿಯೋದಲ್ಲಿ ನಾವು ನಿಯಂತ್ರಣ ಮತ್ತು ಸಹಭಾಗಿತ್ವ ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ಚರ್ಚಿಸೋಣ. LBA ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಇದು ಮೆದುಳಿನ ಪ್ರಮುಖ ಕಾರ್ಯವಲ್ಲ. ನೀರಿನ ಸಾಗಾಣಿಕೆ. ಥೈರಾಕ್ಸಿನ್ ಹಾರ್ಮೋನ್ಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ತಪ್ಪಾದ ಹೇಳಿಕೆ. ಆಪ್ಷನ್ ಎ, ಇದು ಕೊಬ್ಬಿನ ಚಯಾಪಚಯ ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ. ಇದರ ಕೊರತೆಯಿಂದ ಗಳಗಂಡ ರೋಗ ಉಂಟಾಗುತ್ತದೆ. ಇದು ಪ್ಯಾರಾಥೈರಾಯ್ಡ್ ಗ್ರಂಥಿಯಿಂದ ಸ್ರವಿಕೆಯಾಗುತ್ತದೆ. ಆಹಾರದಲ್ಲಿ ಅಯೋಡಿನ್ ಇದರ ಉತ್ಪಾದನೆಗೆ ಅಗತ್ಯವಾಗಿದೆ. ಆಪ್ಷನ್ ಎ, ಕೊಬ್ಬಿನ ಚಯಾಪಚಯ ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ. ಪ್ರಶ್ನೆ 3, ಎರಡು ನರಕೋಶಗಳ ನಡುವಿನ ಅಂತರವನ್ನು ಸಂಸರ್ಗ ಎಂದು ಕರೆಯುತ್ತಾರೆ. ಈ ಕೆಳಗಿನವುಗಳಲ್ಲಿ ಪರಾವರ್ತಿತ ಪ್ರಕ್ರಿಯೆ ಒಂದು ಉದಾಹರಣೆ. ಆಪ್ಷನ್ ಸಿ, ಚೂಪಾದ ವಸ್ತುವನ್ನು ಮುಟ್ಟಿದಾಗ ಕೈಯನ್ನು ಹಿಂದಕ್ಕೆ ತೆಗೆದುಕೊಳ್ಳುವುದು. 5ನೇ ಪ್ರಶ್ನೆ, ಪರಾವರ್ತಿತ ಪ್ರಕ್ರಿಯೆಯ ಕೇಂದ್ರ ಮೆದುಳು ಬಳ್ಳಿ. ಮಾನವನ ದೇಹದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವ ಹಾರ್ಮೋನ್ ಟೆಸ್ಟೋಸ್ಟೆರಾನ್, ಅಡ್ರಿನಲಿನ್, ಥೈರಾಕ್ಸಿನ್, ಇನ್ಸುಲಿನ್. ಇದು ಅಡ್ರಿನಲಿನ್. ಸರಿಯಾದ ಉತ್ತರ. ಸಸ್ಯವೊಂದರಲ್ಲಿ ಬೇರುಗಳು ನೈಟ್ರೇಟ್ ಸಾಂದ್ರತೆಯ ಪ್ರದೇಶದತ್ತ ಬೆಳೆಯುತ್ತಿದ್ದರೆ ಅದು ರಾಸಾಯನಿಕ ಅನುವರ್ತನೆಗೆ ಒಂದು ಉದಾಹರಣೆ. ಈ ಕೆಳಗಿನವುಗಳಲ್ಲಿ ಹೊಂದಿಕೆಯಾಗದ ಜೋಡಿ. ಅಡ್ರಿನಲಿನ್ ಪಿಟ್ಯುಟರಿ, ಟೆಸ್ಟೋಸ್ಟೆರಾನ್ ವೃಷಣಗಳು, ಇನ್ಸುಲಿನ್ ಮೆದೊಜೀರಕ, ಥೈರಾಕ್ಸಿನ್ ಥೈರಾಯ್ಡ್ ಗ್ರಂಥಿ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ. ಪ್ರಶ್ನೆ 9, ನರಕೋಶದಲ್ಲಿ ನರಾವೇಗಗಳು ಸಂಚರಿಸುವ ಸರಿಯಾದ ಮಾರ್ಗ ಡೆಂಡ್ರೈಟ್, ಕೋಶಕಾಯ, ಆಕ್ಸಾನ್, ನರತುದಿ. ಪ್ರಶ್ನೆ 10, ಈ ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ ಪರಾವರ್ತಿತ ಚಾಪದ ಸರಿಯಾದ ಮಾರ್ಗ CABED. ಇಲ್ಲಿದೆ ನೋಡಿ. ಆಪ್ಷನ್ ಬಿ, CABED. ಆಪ್ಷನ್ ಬಿ ಸರಿಯಾದ ಉತ್ತರ. ಪ್ರಶ್ನೆ 11, ಸಸ್ಯಗಳಲ್ಲಿ ಧನ ಗುರುತ್ವ ಅನುವರ್ತನೆಗೆ ಇದು ಒಂದು ಉದಾಹರಣೆಯಾಗಿದೆ. ಕಾಂಡದ ಬೆಳವಣಿಗೆ. ಐಚ್ಛಿಕ ಕ್ರಿಯೆಗಳ ನಿಖರತೆ ಮತ್ತು ದೇಹದ ಭಂಗಿಯನ್ನು ನಿಯಂತ್ರಿಸುವುದು ಫಾನ್ಸ್. ಪ್ರಶ್ನೆ 13, ಬೆಳೆಯುತ್ತಿರುವ ಮೊಳಕೆಗಳನ್ನು ಒಳಗೊಂಡು ಮಡಕೆಯೊಂದನ್ನು ಒಂದು ಕತ್ತಲೆಯ ಕೋಣೆಯಲ್ಲಿ ಇಡಲಾಗಿದೆ. ಅದರ ಸಮೀಪ ಉರಿಯುತ್ತಿರುವ ಮೇಣದ ಬತ್ತಿಯನ್ನು ಕೆಲವು ದಿನಗಳವರೆಗೆ ಇಡಲಾಗುತ್ತದೆ. ಮೊಳಕೆಯ ಮೇಲ್ಭಾಗವು ಉರಿಯುತ್ತಿರುವ ಮೇಣದ ಬತ್ತಿಯನ್ನು ಕೆಲವು ದಿನಗಳವರೆಗೆ ಇಡಲಾಗಿದೆ. ಮೊಳಕೆಯ ಮೇಲ್ಭಾಗವು ಉರಿಯುತ್ತಿರುವ ಮೇಣದ ಬತ್ತಿಯ ಬೆಳಕಿನ ಕಡೆಗೆ ಬಾಗುತ್ತದೆ. ಇದು ದ್ಯುತಿ ಅನುವರ್ತನೆ. ಪ್ರಶ್ನೆ 14, ಒಬ್ಬ ವ್ಯಕ್ತಿಯು ಹಾವನ್ನು ನೋಡಿದ ಕೂಡಲೇ ಓಡಲು ಪ್ರಾರಂಭಿಸುತ್ತಾನೆ. ಈ ಸಂದರ್ಭದಲ್ಲಿ ಪರಾವರ್ತಿತ ಆವೇಗವು ಸಾಗುವ ಪಥ ಗ್ರಾಹಕ ಜ್ಞಾನವಾಹಿ ಸಂಬಂಧ. ಇದು ಆಪ್ಷನ್ ಬಿ ಸರಿಯಾದ ಉತ್ತರ. ಗ್ರಾಹಕದಿಂದ ಜ್ಞಾನವಾಹಿ ಮೆದುಳು ಬಳ್ಳಿ ಸಂಬಂಧ ಕಲ್ಪಿಸುವ ನರಕೋಶ, ಕ್ರಿಯಾವಾಹಿ ನರಕೋಶ ಕಾರ್ಯನಿರ್ವಾಹಕ. ಪ್ರಶ್ನೆ 15, ರಕ್ತದಲ್ಲಿ ಸಕ್ಕರೆ ಮಟ್ಟ ಹೆಚ್ಚಾಗುವುದು, ಇನ್ಸುಲಿನ್ ಹಾರ್ಮೋನ್ ಕಡಿಮೆ ಕುತ್ತಿಗೆ ಊದಿಕೊಳ್ಳುವುದು, ಥೈರಾಕ್ಸಿನ್ ಹಾರ್ಮೋನ್ ಕಡಿಮೆ ಸ್ರವಿಸುವಿಕೆ. ಪ್ರಶ್ನೆ 16, ಮೆದೊಜೀರಕ ಗ್ರಂಥಿಯಿಂದ ಸ್ರವಿಸುವ ಹಾರ್ಮೋನ್ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ. ಇದು ಸರಿಯಾದ ಉತ್ತರ. ಪ್ರಶ್ನೆ 17, ಕೆಳಗಿನವುಗಳಲ್ಲಿ ಯಾವುದು ಸಸ್ಯ ಹಾರ್ಮೋನ್? ಸೈಟೋಕೈನಿನ್. ಈ ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ ನರಾವೇಗಗಳ ಚಲನೆಯ ಸರಿಯಾದ ಮಾರ್ಗ. ನರಾವೇಗಗಳು ಡೆಂಡ್ರೈಟ್, ಕೋಶಕಾಯ, PQRS. ಇಲ್ಲಿದೆ ನೋಡಿ, PQRS.
ಬೈಸಿಕಲ್ ಸವಾರಿ ಮಾಡುವುದು, ಪೆನ್ ಹಿಡಿಯುವುದು, ಬರೆಯುವುದು ಇಂತಹ ಚಟುವಟಿಕೆ ನಿಯಂತ್ರಿಸುವುದು ಮೆದುಳಿನ ಫಾನ್ಸ್ ಭಾಗ. ಹುಣಸೆಹಣ್ಣು ನೋಡಿದಾಗ ಬಾಯಲ್ಲಿ ನೀರುತ್ತದೆ. ಇದಕ್ಕೆ ಕಾರಣ ಮೆದುಳಿನ ಮೆಡುಲ್ಲಾ. ಆಪ್ಷನ್ ಸಿ. ಸಸ್ಯಗಳಲ್ಲಿ ಅಂಡಾಶಯದ ಕಡೆಗೆ ಪರಾಗರೇಣುಗಳು ಸಾಗುವ ಚಲನೆ ರಾಸಾಯನಿಕ ಅನುವರ್ತನೆ. ಸಸ್ಯಗಳ ದ್ವಿತೀಯ ಅನುವರ್ತನೆಗೆ ಕಾರಣವಾದ ಸಸ್ಯ ಹಾರ್ಮೋನ್ ದ್ವಿತೀಯ ಅನುವರ್ತನೆ ಆಕ್ಸಿನ್. ಸರಿಯಾದ ಉತ್ತರ ಆಪ್ಷನ್ ಎ. ದೇಹದಲ್ಲಿ ಗ್ರಾಹಕಗಳು ಗ್ರಹಿಸಿದ ಮಾಹಿತಿ ಇದರ ಮೂಲಕ ಚಲಿಸುತ್ತದೆ. ವಿದ್ಯುತ್ ಸಂಜ್ಞೆಗಳ ಮೂಲಕ. ಆಪ್ಷನ್ ಎ. ಸಸ್ಯಗಳಲ್ಲಿ ಕಾಂಡದ ಮೇಲ್ಮುಖ ಬೆಳವಣಿಗೆ ಧನ ಗುರುತ್ವ ಅನುವರ್ತನೆಗೆ ಉದಾಹರಣೆ. ಇದು ಸರಿಯಾದ ಆಪ್ಷನ್ ಸಿ ನೋಡಿ. ಒಂದು ನಿಮಿಷ. ಆಪ್ಷನ್ ಎ ಋಣ ಗುರುತ್ವ ಅನುವರ್ತನೆ ಮತ್ತು ಧನ ಜಲಾನುವರ್ತನೆ. ಧನ ಗುರುತ್ವ ಅನುವರ್ತನೆ ಮತ್ತು ಋಣ ಜಲಾನುವರ್ತನೆ. ಋಣ ದ್ವಿತೀಯ ಅನುವರ್ತನೆ, ಋಣ ಗುರುತ್ವ ಅನುವರ್ತನೆ, ಧನ ದ್ವಿತೀಯ ಅನುವರ್ತನೆ. ಸರಿಯಾದ ಆಪ್ಷನ್ ಡಿ. ಸಸ್ಯ ಹಾರ್ಮೋನ್ಗಳಿಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆ. ಅಬ್ಸಿಸಿಕ್ ಆಮ್ಲ ಸಸ್ಯಗಳ ಬೆಳವಣಿಗೆಯನ್ನು ಪ್ರತಿಬಂಧಿಸುತ್ತದೆ. ಪ್ರಶ್ನೆ 26. ಸಸ್ಯಗಳಲ್ಲಿ ಬೇರುಗಳ ಪ್ರತಿಕ್ರಿಯೆ ವಿನ್ಯಾಸವು ನಿರ್ದೇಶಿತವಲ್ಲದ ಮತ್ತು ಧನ ಗುರುತ್ವ ಅನುವರ್ತಕ. ಪ್ರಶ್ನೆ 27. ಸಸ್ಯಗಳಲ್ಲಿ ಅವುಗಳ ಬೆಳವಣಿಗೆಯನ್ನು ಆಧರಿಸಿ ಉಂಟಾದ ಪ್ರಕ್ರಿಯೆಯೆಂದರೆ. ಸಸ್ಯಗಳು ಅವುಗಳ ಬೆಳವಣಿಗೆಯನ್ನು ಆಧರಿಸಿದ ಉಂಟಾಗುವ ಪ್ರಕ್ರಿಯೆ ಕಾಂಡಗಳು ಬೆಳಕಿನ ಕಡೆಗೆ ಬಾಗುವುದು, ಬೇರುಗಳು ಮಣ್ಣಿನ ಆಳಕ್ಕೆ ಇಳಿಯುವುದು, ಎಲೆಗಳನ್ನು ಸ್ಪರ್ಶಿಸಿದಾಗ ಮುದುರುವುದು, ಬಳ್ಳಿಯೊಂದರ ಕುಡಿಗಳು ಮೇಲಿರುವುದು. ಇದಿಷ್ಟು ವಿದ್ಯಾರ್ಥಿಗಳಿಗೆ ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠದ ಬಹುವಾಕ್ಯ ಪ್ರಶ್ನೆಗಳು.